ರಾತ್ರಿ 10 ಗಂಟೆಯಾಗಿತ್ತು. ನರ್ಮದಾ ಅವರು ತಮ್ಮ ಮಗ ಅಶೋಕ್ನ ರೂಮಿನಲ್ಲಿ ನೀರಿನ ಜಗ್ಗಿಟ್ಟು ತಮ್ಮ ಕೋಣೆಗೆ ಹೋದರು. ಅಶೋಕ್ ಕೂಡ ಬೆಳಿಗ್ಗೆ ಬೇಗನೆ ಆಫೀಸಿಗೆ ಹೋಗುವ ಸಲುವಾಗಿ ರಾತ್ರಿ ಬೇಗನೆ ಮಲಗಿಕೊಂಡಿದ್ದನು. ಆದರೆ ನರ್ಮದಾ ಅವರ ಕಣ್ಣಿನಿಂದ ನಿದ್ರೆ ದೂರವಾಗಿತ್ತು. ತಮ್ಮ ಮನಸ್ಸಿನಲ್ಲಿ ಏಳುವ ಅಲೆಗಳನ್ನು ಶಾಂತಗೊಳಿಸಲು ಅವರು ತಮ್ಮ ಡೈರಿಯನ್ನು ಕೈಗೆತ್ತಿಕೊಂಡರು. ಈ ಡೈರಿ ಅವರ ಜೀವನದ ಸುಖ ದುಃಖಗಳಿಗೆ ಸಾಕ್ಷಿಯಾಗಿತ್ತು. ಇದನ್ನು ಅವರು ಯಾರಿಗೂ ಹೇಳಲು ಇಚ್ಛಿಸುತ್ತಿರಲಿಲ್ಲ. ಅವರು ತಮ್ಮ ಜೀವನದ ಎಲ್ಲ ಸುಖ ದುಃಖಗಳನ್ನು ಅದರಲ್ಲಿ ಬರೆದು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದರು. ಇಂದು ಕೂಡ ಡೈರಿ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡಿತ್ತು. ಹೀಗಾಗಿ ಅವರು ಬೆಡ್ ಲ್ಯಾಂಪ್ ಬೆಳಕಿನಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನು ಬರೆಯಲು ಶುರು ಮಾಡಿದರು. ಬರೆಯುತ್ತಾ ಬರೆಯುತ್ತಾ ಅವರಿಗೆ ಗೊತ್ತಿಲ್ಲದಂತೆ ಅವರ ಕಣ್ಣೀರು ಡೈರಿಯ ಪುಟಗಳ ಮೇಲೆ ಬಿದ್ದು ಒದ್ದೆಯಾಗುತ್ತಿತ್ತು. ಅವರು ತಮ್ಮ ಕನ್ನಡಕವನ್ನು ತೆಗೆದು ಕಣ್ಣನ್ನು ಒರೆಸಿಕೊಂಡರು. ನಂತರ ಅವರು ಡೈರಿ ಮುಚ್ಚಿಟ್ಟು ಟೇಬಲಿನ ಮೇಲಿರುವ ಗ್ಲಾಸ್ನಿಂದ ನೀರನ್ನು ಕುಡಿಯುತ್ತಾ ಯೋಚಿಸುತ್ತಿದ್ದರು. ಈ ಹೃದಯವು ಈ ಗ್ಲಾಸಿನಂತೆ ಪಾರದರ್ಶಕವಾಗಿದ್ದರೆ ಇದರಲ್ಲಿ ಯಾರಾದರೂ ಇಣುಕಿ ನೋಡಿ ಈ ಕ್ರೂರ ವಿಧಿಯು ಅದಕ್ಕೆ ಎಷ್ಟು ಆಳವಾಗಿ ಗಾಯ ಮಾಡಿದೆ ಎಂದು ನೋಡಬಹುದಿತ್ತು. ತಮ್ಮ ಮಗನಿಗಾಗಿ ಈ ಸಮಾಜದಲ್ಲಿ ನಗುವಿನ ಮುಖವಾಡ ಹಾಕಿ ಬದುಕುತ್ತಿದ್ದರು. ಆದರೆ ಅದರಲ್ಲಿ ಎಷ್ಟು ನೋವಿದೆ ಎನ್ನುವುದು ಅವರಿಗೆ ಮಾತ್ರ ಗೊತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಲೈಟ್ ಆಫ್ ಮಾಡಿ ಹಾಸಿಗೆ ಮೇಲೆ ಮಲಗಿಕೊಂಡರು. ಆದರೆ ದೈಹಿಕ ದಣಿವು ಮತ್ತು ಮಾನಸಿಕ ಒತ್ತಡದಿಂದ ಅವರಿಗೆ ಇಂದು ನಿದ್ದೆ ಮಾಡಲಾಗಲಿಲ್ಲ. ಅವರು ಹಾಸಿಗೆ ಮೇಲೆ ಮಲಗಿ ತಮ್ಮ ಹಿಂದಿನ ನೆನಪಿನಲ್ಲಿ ಕಳೆದು ಹೋದರು. ನರ್ಮದಾ ಅವರು ಬಾಲ್ಯದಿಂದಲೂ ತಮಾಷೆ ಮತ್ತು ಚುರುಕು ಬುದ್ಧಿಯವರಾಗಿದ್ದರು. ಅವರು ಕಪ್ಪು ಬಣ್ಣದವರಾಗಿದ್ದರು. ಅವರ ಹೊಳೆಯುವ ಕಣ್ಣುಗಳು ಅವರ ವ್ಯಕ್ತಿತ್ವವನ್ನು ಆಕರ್ಷಿತಗೊಳಿಸುತ್ತಿದ್ದವು. ಅವರು ಓದು ಬರೆಯುವುದರಲ್ಲಿ ಚುರುಕಾಗಿದ್ದರು. ಇದರ ಹೊರತಾಗಿ ಅವರಿಗೆ ಕವಿತೆ ಬರೆಯುವ ಹವ್ಯಾಸ ಕೂಡ ಇತ್ತು. ಅವರು ಬೆಳೆದಂತೆ ಅವರ ವ್ಯಕ್ತಿತ್ವ ಇನ್ನೂ ನಿಖರವಾಗುತ್ತಾ ಬಂದಿತ್ತು. ಅವರ ಕಪ್ಪು ಬಣ್ಣ ಅವರ ವ್ಯಕ್ತಿತ್ವಕ್ಕೆ ಎಂದಿಗೂ ಧಕ್ಕೆ ತರಲಿಲ್ಲ. ಅವರ ತಂದೆ ತಾಯಿಗಳು ಅವರನ್ನು ಎಲ್ಲ ವಿಷಯದಲ್ಲೂ ಇನ್ನೂ ಹೆಚ್ಚು ಬೆಳೆಯುವಂತೆ ಪ್ರೋತ್ಸಾಹಿಸುತ್ತಿದ್ದರು. ನರೇಶ್ ಅವರ ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು. ನರೇಶ್ ಅವರಿಗಿಂತ 4 ವರ್ಷ ದೊಡ್ಡವರಾಗಿದ್ದರು. ಅವರು ಕೂಡ ಓದುವುದರಲ್ಲಿ ಮುಂದೆ ಇದ್ದರು. ಅವರು ಒಂಟಿಯಾಗಿ ತಮ್ಮ ಮನೆಯ ಮೇಲ್ಗಡೆ ಕುಳಿತು ಓದುತ್ತಿದ್ದರು. ನರ್ಮದಾ ಅವರು ಬಟ್ಟೆ ಒಣೆ ಹಾಕಲು ಮೇಲ್ಗಡೆ ಹೋದಾಗ ಅವರಿಬ್ಬರ ಕಣ್ಣುಗಳು ಆಗಾಗ ಮಿಲನವಾಗುತ್ತಿದ್ದವು. ನರ್ಮದಾ ಅವರಿಗೆ ನರೇಶ್ ಅವರ ಕಣ್ಣುಗಳು ಆಕರ್ಷಕವಾಗಿ ಕಾಣುತ್ತಿದ್ದವು. ಆದರೂ ಅವರು ತಲೆ ಬಗ್ಗಿಸಿಕೊಂಡು ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು. ಆದರೆ ನರ್ಮದಾ ನರೇಶ್ನ ಮನಸ್ಸನ್ನು ಕದ್ದಿದ್ದರು. ಇದು ಯಾರಿಗೂ ಗೊತ್ತೇ ಆಗಲಿಲ್ಲ. ಒಂದು ದಿನ ನರ್ಮದಾ ಅವರಿಗೆ ಜ್ವರ ಬಂದಿತ್ತು. ಅವರು ಜ್ವರದಿಂದ ಬಳಲುತ್ತಿದ್ದರು. ಅವರ ತಂದೆ ಆಫೀಸಿಗೆ ಹೋಗಿದ್ದರು. ಅವರ ತಾಯಿ ತಮ್ಮನನ್ನು ಶಾಲೆಗೆ ಬಿಡಲು ಹೋಗಬೇಕಿತ್ತು. ಏಕೆಂದರೆ ಅವನ ಪರೀಕ್ಷೆ ನಡೆಯುತ್ತಿತ್ತು. ಅವರ ಅಮ್ಮ ಅವಳಿಗೆ ಔಷಧಿಯನ್ನು ಕೊಟ್ಟಿದ್ದರು. ಆದರೆ ಒಬ್ಬಳನ್ನೇ ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ನರ್ಮದಾ ಹೇಳಿದಳು, ಅಮ್ಮ ನೀವು ಹೋಗಿ ಬನ್ನಿ, ಸ್ವಲ್ಪ ಸಮಯಕ್ಕೆ ತಾನೇ, ನಾನು ಒಬ್ಬಳೇ ಇರುತ್ತೇನೆ. ನರ್ಮದಾಳ ಅಮ್ಮ ಶಾಲೆಗೆ ಹೋದರು. ನರ್ಮದಾ ಒಬ್ಬಳೇ ಮನೆಯಲ್ಲಿದ್ದಳು. ಇಷ್ಟರಲ್ಲಿ ನರೇಶ್ ಬಂದು ನರ್ಮದಾ ಅವರ ತಾಯಿಯನ್ನು ಕೂಗುತ್ತಾ, ಆಂಟಿ, ಓ ಆಂಟಿ, ನಮ್ಮ ಅಮ್ಮ ನಿಮ್ಮನ್ನು ಯಾವುದೋ ಕೆಲಸದ ಮೇಲೆ ಕರೆಯುತ್ತಿದ್ದಾರೆ, ನೀವು ಎಲ್ಲಿದ್ದೀರಿ? ನರ್ಮದಾ ಕ್ಷೀಣ ಧ್ವನಿಯಲ್ಲಿ, ಅಮ್ಮ ಮನೆಯಲ್ಲಿಲ್ಲ, ಅವರು ಬಂದ ಮೇಲೆ ನಾನು ತಿಳಿಸುತ್ತೇನೆ. ನರೇಶ್ ನರ್ಮದಾಳ ಕ್ಷೀಣ ಧ್ವನಿಯನ್ನು ಕೇಳಿ ಅವಳ ರೂಮಿನೊಳಗೆ ಇಣುಕಿ ನೋಡಿದನು. ಅವಳ ಮುಖ ಬಿಳಿಚಿಕೊಂಡಿತ್ತು. ಅವನು ಅವಳ ಮುಖವನ್ನು ನೋಡಿ ಗಾಬರಿಯಾದನು. ಅದೇ ಅವನನ್ನು ಅವಳ ಹಾಸಿಗೆ ಹತ್ತಿರ ಕರೆದುಕೊಂಡು ಹೋಯಿತು. ನರೇಶ್ ಆತಂಕದಿಂದ ಏನಾಯ್ತು ನಿಮಗೆ ಎಂದು ಕೇಳಿದರು. ನರ್ಮದಾ ನನಗೆ ಜ್ವರ ಬಂದಿದೆ ಎಂದರು. ಅವಳ ಹಣೆಯನ್ನು ಮುಟ್ಟಿ ನೋಡಿದನು. ಅವಳ ಹಣೆ ಕಾದ ತವಾದಂತೆ ಸುಡುತ್ತಿತ್ತು. ನರೇಶ್ನಿಗೆ ಭಯವಾಯಿತು. ಅವನು ಬೇಗನೆ ತಣ್ಣೀರು ಪಟ್ಟಿಯನ್ನು ಅವಳ ಹಣೆಯ ಮೇಲೆ ಹಾಕಿದನು. ಈಗ ನರ್ಮದಾಳ ಕಣ್ಣುಗಳಿಗೆ ನೆಮ್ಮದಿ ಅನಿಸುತ್ತಿತ್ತು. ಅವನ ಕೈಗಳಲ್ಲಿ ಅದೇನು ಜಾದು ಇದೆಯೋ ಗೊತ್ತಿಲ್ಲ ಅಂದುಕೊಂಡಳು. ಅವಳ ಜ್ವರ ಕಡಿಮೆಯಾಗುತ್ತಿತ್ತು. ಹಾಗೆ ಅವಳ ಹೃದಯದಲ್ಲಿ ಆನಂದ ಲಹರಿಯೂ ಹರಿಯುತ್ತಿತ್ತು. ಸ್ವಲ್ಪ ಸಮಯದಲ್ಲಿ ಅವಳ ಪೂರ್ತಿ ಜ್ವರ ಕಡಿಮೆಯಾಯಿತು. ಅವಳು ನರೇಶ್ನ ಕಣ್ಣುಗಳನ್ನು ನೋಡಿದಳು. ಅವನ ಕಂದು ಬಣ್ಣದ ಕಣ್ಣುಗಳಲ್ಲಿ ಪ್ರೀತಿಯ ಅಲೆ ಎದ್ದೇಳುತ್ತಿರುವುದನ್ನು ನೋಡಿದಳು. ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ನರೇಶ್ನ ತುಟಿಗಳು ನಗುವಿನಿಂದ ಅರಳಿದವು. ಅಂದಿನಿಂದ ಅವರಿಬ್ಬರ ಪ್ರಪಂಚವೇ ಬದಲಾಯಿತು. ಒಬ್ಬರಿಗೊಬ್ಬರು ಕದ್ದು ಮುಚ್ಚಿ ನೋಡುತ್ತಿದ್ದರು. ಮನಸ್ಸಿನಲ್ಲಿ ಪ್ರೇಮ ಭಾವನೆಯನ್ನು ಅನುಭವಿಸಿ ಆನಂದಿಸುತ್ತಿದ್ದರು. ಪ್ರೇಮದ ಈ ಬೆಂಕಿ ಎರಡೂ ಕಡೆ ಹತ್ತಿಕೊಂಡಿತ್ತು. ಆದರೆ ಪ್ರೀತಿಯನ್ನು ಹೇಳಿಕೊಳ್ಳುವುದು ಬಾಕಿ ಇತ್ತು. ಒಂದು ದಿನ ನರೇಶ್ ಧೈರ್ಯ ಮಾಡಿ ನರ್ಮದಾಳಿಗೆ ಪ್ರಪೋಸ್ ಮಾಡಿದನು. ಅವಳು ಕೂಡ ಇದಕ್ಕಾಗಿ ಜನ್ಮ ಜನ್ಮಾಂತರದಿಂದ ಕಾಯುತ್ತಿರುವವಳಂತೆ ಇದ್ದಳು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಒಪ್ಪಿಗೆ ಸೂಚಿಸುವಂತೆ ತಲೆಯಾಡಿಸಿದ್ದಳು. ಇಬ್ಬರ ಹೃದಯಗಳು ಒಂದಾದವು. ಹೀಗೆ ಸಮಯ ಕಳೆಯುತ್ತಿತ್ತು. ಇಬ್ಬರು ಓದುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸಿದರು. ಏಕೆಂದರೆ ತಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು. ಆದರೆ ವಿಧಿ ಅವರ ಜೀವನದಲ್ಲಿ ಏನು ಬರೆದಿದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ನರ್ಮದಾಳನ್ನು ಮದುವೆಯಾಗಲು ಯೋಗ್ಯನಾಗಬೇಕು ಎಂದು. ಓದು ಮುಗಿದ ಮೇಲೆ ನರೇಶ್ ಕೆಲಸಕ್ಕಾಗಿ ನಗರಕ್ಕೆ ಹೋದನು. ಈ ಕಡೆ ನರ್ಮದಾಳ ತಂದೆ ತಾಯಿಗಳು ಅವಳಿಗೆ ಗಂಡು ಹುಡುಕಲು ಶುರು ಮಾಡಿದರು. ಒಂದು ದಿನ ನರ್ಮದಾ ಧೈರ್ಯ ಮಾಡಿ ತನ್ನ ತಂದೆ ತಾಯಿಗಳಿಗೆ ತಮ್ಮ ಪ್ರೀತಿಯ ವಿಷಯವನ್ನು ಹೇಳಿದಳು.
ಆದರೆ ಅವಳ ತಂದೆ ಇದಕ್ಕೆ ಒಪ್ಪಲಿಲ್ಲ. ಅವರು ಈ ವಿಷಯದಿಂದ ಹೆದರಿ ಪರಿಸ್ಥಿತಿ ಹದಗೆಡುವ ಮೊದಲೇ ಈ ನಗರವನ್ನು ಬಿಟ್ಟು ಹೋಗಬೇಕೆಂದು ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ತೆಗೆದುಕೊಂಡರು. ನರೇಶ್ನಿಗೆ ಈ ವಿಷಯ ಗೊತ್ತಾಗಿ ನರ್ಮದಾಳನ್ನು ಹುಡುಕಿಕೊಂಡು ಅವರ ಮನೆಗೆ ಹೋದನು. ಅವರ ತಂದೆ ತಾಯಿಗಳ ಮನವೊಲಿಸಲು ಪ್ರಯತ್ನಿಸಿದನು. ನರ್ಮದಾ ಕೂಡ ತುಂಬ ಅತ್ತು ಬೇಡಿಕೊಂಡಳು. ನಮ್ಮಿಬ್ಬರನ್ನು ಬೇರೆ ಮಾಡಬೇಡಿ ಎಂದು ಕೇಳಿಕೊಂಡಳು. ಆದರೆ ಅವರ ತಂದೆ ಮನೆತನದ ಮರ್ಯಾದೆ ಹೆಸರಿನಿಂದ ಅವರಿಬ್ಬರ ಪ್ರೀತಿಯನ್ನು ಬಲಿಕೊಟ್ಟರು. ನರೇಶ್ ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋದನು. ನರ್ಮದಾಳ ಮದುವೆ ಒಬ್ಬ ಶ್ರೀಮಂತ ಕುಟುಂಬದ ಹುಡುಗನ ಜೊತೆ ನಡೆಯಿತು. ಮದುವೆಯಾದ ಮೊದಲ ರಾತ್ರಿ ಗೊತ್ತಾಯಿತು ನರ್ಮದಾಳ ಗಂಡ ಕುಡುಕನೆಂದು. ಹೆಂಡತಿಯ ಭಾವನೆಗೆ ಬೆಲೆ ಕೊಡುವವನಲ್ಲ, ಹೆಂಡತಿಯನ್ನು ಗೌರವಿಸುವವನೂ ಅಲ್ಲ. ಇನ್ನು ಪ್ರೀತಿಸುವ ಮಾತು ದೂರದ ವಿಷಯ. ಅವನು ಅವಳ ಜೊತೆ ಸರಿಯಾಗಿ ಮಾತು ಕೂಡ ಆಡುತ್ತಿರಲಿಲ್ಲ. ಆದರೆ ರಾತ್ರಿ ಗಂಡ ಎನ್ನುವ ಹಕ್ಕನ್ನು ಚಲಾಯಿಸಿ ಮಲಗುತ್ತಿದ್ದ. ನರ್ಮದಾಳಿಗೆ ಒಂದು ಕಡೆ ನರೇಶ್ನಿಂದ ದೂರವಾಗಿರೋ ದುಃಖ, ಇನ್ನೊಂದು ಕಡೆ ಗಂಡನ ಈ ರೀತಿಯ ವರ್ತನೆಯಿಂದ ಅವಳ ಜೀವನ ನರಕವಾಯಿತು. ಇಷ್ಟೇ ಅಲ್ಲ, ಮದುವೆಯಾದ 6 ತಿಂಗಳಲ್ಲಿ ಅವಳ ಗಂಡ ಕಿಡ್ನಿ ಫೇಲ್ಯೂರ್ನಿಂದ ಸಾವನ್ನಪ್ಪಿದರು. ಅವಳ ಗಂಡನ ಮನೆಯವರು ಅವಳನ್ನು ನತದೃಷ್ಟೆ ಎಂದು ಮನೆಯಿಂದ ಹೊರಹಾಕಿದರು. ಅವಳು ತಾಯಿ ಮನೆಗೆ ಬಂದಳು. ಅಲ್ಲಿ ಬಂದ ನಂತರ ಅವಳು ತಾಯಿಯಾಗುತ್ತಿದ್ದಾಳೆಂದು ಗೊತ್ತಾಯಿತು. ಆನಂತರ ಅಶೋಕ್ ಜನಿಸಿದನು. ಈಗ ಅವಳು ತನ್ನ ಮಗ ಅಶೋಕ್ನಿಗಾಗಿ ಬದುಕುತ್ತಿದ್ದಳು. ಅವಳ ತಂದೆ ತಾಯಿಗಳು ಅವಳಿಗೆ 2ನೇ ಮದುವೆ ಮಾಡಲು ಪ್ರಯತ್ನಿಸಿದರು. ಆದರೆ ನರ್ಮದಾ ಇದನ್ನು ತಿರಸ್ಕರಿಸಿದಳು. ಅವಳ ತಮ್ಮನ ಮದುವೆಯಾಯಿತು. ಮನೆಗೆ ಬಂದ ಅವಳ ತಮ್ಮನ ಹೆಂಡತಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ನರ್ಮದಾಳನ್ನು ನೋಡಿದರೆ ಅವಳ ಕಣ್ಣು ಕುಕ್ಕುತ್ತಿತ್ತು. ಈಗ ನರ್ಮದಾ ನಗರವನ್ನು ಬಿಟ್ಟು ಬೇರೆ ನಗರಕ್ಕೆ ಹೋದರು. ಅಲ್ಲಿ ಜಾಬ್ ಮಾಡುತ್ತಾ ತನ್ನ ಮಗನನ್ನು ನೋಡಿಕೊಂಡರು. ಕೆಲವು ವರ್ಷಗಳ ನಂತರ ಅವರ ತಂದೆ ತಾಯಿಗಳು ಸ್ವರ್ಗಸ್ಥರಾದರು. ಅವರು ಅಶೋಕ್ನನ್ನು ಚೆನ್ನಾಗಿ ಓದಿಸಿದ್ದರು. ಈಗ ಅವನ ಓದು ಪೂರ್ಣಗೊಂಡು ಅವನು ನೌಕರಿ ಮಾಡುತ್ತಿದ್ದನು. ನರ್ಮದಾ ಅವರಿಗೆ ಅನಿಸುತ್ತಿತ್ತು, ಅಶೋಕ್ನನ್ನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ ಎಂದು. ಇಂದು ಅವನು ಅಮ್ಮನನ್ನು ತನ್ನ ಗೆಳತಿ ರಂಜಿತಾಳ ಮದುವೆಗೆ ಕರೆದುಕೊಂಡು ಹೋಗಿದ್ದನು. ಅಲ್ಲಿ ಅವರಿಗೆ ತಮ್ಮ ಹಿಂದಿನ ಜೀವನ ನೆನಪಾಗಿತ್ತು. ಎಷ್ಟೇ ಬೇಡ ಬೇಡ ಅಂದರೂ ಅದನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಹಿಂದಿನ ಜೀವನ ನೆನಪಾಗಿ ಅವರ ಕಣ್ಣಿನಲ್ಲಿ ಯಾವಾಗ ನೀರು ಇಳಿಯಿತೋ ಅವರಿಗೆ ಗೊತ್ತಾಗಲಿಲ್ಲ. ಹೀಗಾಗಿ ಇಂದು ರಾತ್ರಿ ಅವರಿಗೆ ಮಾನಸಿಕ ಒತ್ತಡದಿಂದ ನಿದ್ದೆ ಬಂದಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಅಲಾರಾಂ ಬಾರಿಸಿತು. ಅವರು ತಮ್ಮ ಗತಕಾಲದ ನೆನಪಿನಿಂದ ಹೊರಬಂದರು. ಅವರು ಎದ್ದು ಅಡುಗೆ ಮನೆಗೆ ಹೋಗಿ ಮಗನಿಗೆ ಚಹಾ ತಿಂಡಿ ಮಾಡಿಕೊಟ್ಟು ಟಿಫಿನ್ ರೆಡಿ ಮಾಡಿದರು. ಅವರ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಅವರಿಗೆ ತಿಂಡಿ ತಿನ್ನುವ ಮನಸ್ಸಾಗಲಿಲ್ಲ. ಮಗ ಆಫೀಸ್ಗೆ ಹೋದ ಮೇಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟು ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನದಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ಅವರ ಗಮನ ಮೆಟ್ಟಿಲು ಕಡೆ ಹೋಯಿತು. ಮತ್ತೊಮ್ಮೆ ಅವರಿಗೆ ಹಿಂದಿನ ನೆನಪಾಯಿತು. ಅಲ್ಲಿ ಅವರು ನರೇಶ್ನನ್ನು ನೋಡಿ ತಮ್ಮನ್ನು ತಾವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡರು. ಅವನ ಜೊತೆಯಾಗಿ ನಿಲ್ಲಬೇಕಾದ ಸಮಯದಲ್ಲಿ ಅವನ ಜೊತೆ ನಿಲ್ಲಲಿಲ್ಲ. ಪ್ರೀತಿಯ ಭರವಸೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಪಾಪ ಪ್ರಜ್ಞೆಯಿಂದ ಅವರ ತಲೆ ಬಾಗಿತ್ತು. ನಿನ್ನೆ ಮದುವೆಯಲ್ಲಿ ಅವನನ್ನು ನೋಡಿದಾಗಿನಿಂದ ಅವರ ಹೃದಯದಲ್ಲಿ ವಿಚಿತ್ರವಾದ ಬಿರುಗಾಳಿ ಎದ್ದಿತ್ತು. ಅವರು ಜೀವನದ ಈ ಸಮಯದಲ್ಲಿ ನರೇಶ್ ತಮ್ಮ ಕಣ್ಣೆದುರು ಬಂದು ನಿಲ್ಲುತ್ತಾನೆ ಎಂದುಕೊಂಡಿರಲಿಲ್ಲ. ನರೇಶ್ ಕೂಡ ನರ್ಮದಾ ಅವರನ್ನು ನೋಡಿ ಕಸಿವಿಸಿಗೊಂಡನು. ಮದುವೆಯಲ್ಲಿ ಇವರು ಅಶೋಕ್ನ ಅಮ್ಮ ಎಂದು ತಿಳಿಯಿತು. ಮತ್ತು ನರ್ಮದಾಳ ಗಂಡ ಈ ಜಗತ್ತಿನಲ್ಲಿ ಇಲ್ಲ ಎನ್ನುವುದು ನರೇಶ್ನಿಗೆ ಗೊತ್ತಾಯಿತು. ನರೇಶ್ ಅಂದುಕೊಂಡಿದ್ದರು ನರ್ಮದಾರನ್ನು ಇನ್ನೊಮ್ಮೆ ಭೇಟಿಯಾಗಿ ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿದುಕೊಳ್ಳಬೇಕೆಂದು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಇಂದು ಹೀಗೆ ದೇವಸ್ಥಾನದಲ್ಲಿ ಭೇಟಿಯಾಗುತ್ತಾರೆಂದು. ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡು ಅವರು ನರ್ಮದಾ ಅವರ ಬಳಿಗೆ ಬಂದು ಹೇಳಿದರು, ನೀವು ನನಗೆ ಇಲ್ಲಿ ಸಿಕ್ಕಿದ್ದು ಒಳ್ಳೆಯದಾಯಿತು. ನಾನು ನಿಮ್ಮೊಂದಿಗೆ ಒಂದು ವಿಷಯ ಮಾತನಾಡಬೇಕಿತ್ತು. ನರ್ಮದಾ ಅವರು ತಣ್ಣನೆಯ ಧ್ವನಿಯಲ್ಲಿ, ಈಗ ಮಾತನಾಡಲು ಏನು ಉಳಿದಿದೆ ಎಂದರು. ಅವರ ಮನಸ್ಸಿನಲ್ಲಿರೋ ನೋವು ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು. ಇದನ್ನು ನೋಡಿದ ನರೇಶ್ನ ಎದೆಯಲ್ಲಿ ಬಾಣ ಚುಚ್ಚಿದಂತಾಯಿತು. ಅವನು ಅವರ ಮುಖದಲ್ಲಿ ಯಾವಾಗಲೂ ನಗುವನ್ನೇ ನೋಡಲು ಬಯಸುತ್ತಿದ್ದನು. ಆದರೆ ಇಂದು ಅವರ ಮುಖದಲ್ಲಿ ಕಾಣಿಸುತ್ತಿರುವ ನೋವನ್ನು ನೋಡಿ ಅವನ ಹೃದಯ ಒಡೆದು ಹೋಗಿತ್ತು. ಅವರ ಕಣ್ಣು ಒದ್ದೆಯಾಯಿತು. ಭಾರವಾದ ಧ್ವನಿಯಲ್ಲಿ ಹೇಳಿದರು, ನನಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರವಿಲ್ಲ. ಆದರೂ ಒಂದು ನಿಮಿಷ ಕುಳಿತು ಮಾತನಾಡಲು ಬಯಸುತ್ತೇನೆ. ನರ್ಮದಾ ಅವರು ತತ್ತರಿಸಿ ಹೋದರು. ಯಾವ ವ್ಯಕ್ತಿಯ ಜೊತೆ ಜೀವನ ಪೂರ್ತಿ ಕಳೆಯಬೇಕೆಂದುಕೊಂಡಿದ್ದೇನೋ ಆ ವ್ಯಕ್ತಿ ಇಂದು ತಮ್ಮ ಜೊತೆ ಒಂದು ಕ್ಷಣ ಕಳೆಯಬೇಕೆಂದು ಬೇಡಿಕೊಳ್ಳುತ್ತಾ ನಿಂತಿದ್ದಾರೆ. ಅವರು ಎದ್ದು ಮೌನವಾಗಿ ಅವರ ಜೊತೆ ನಡೆದರು. ಇಬ್ಬರು ಎದುರಿಗಿರೋ ಪಾರ್ಕಿನ ಬೆಂಚಿನ ಮೇಲೆ ಕುಳಿತುಕೊಂಡರು. ತುಂಬ ಸಮಯ ಇಬ್ಬರು ಮೌನವಾಗಿ ಕುಳಿತುಕೊಂಡರು. ನಂತರ ಮಾತನಾಡಲು ತೊಡಗಿದರು. ಒಬ್ಬರಿಗೊಬ್ಬರು ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡರು. ನರೇಶ್ನಿಗೆ ನರ್ಮದಾ ಅವರು ಇಷ್ಟು ವರ್ಷ ಒಂಟಿಯಾಗಿ ಬದುಕಿದ್ದರು ಎಂದು ಗೊತ್ತಾಗಿ ಅವರಿಗೆ ತುಂಬ ದುಃಖವಾಯಿತು. ನಂತರ ನರ್ಮದಾ ಅವರು ನರೇಶ್ ಅವರಿಗೆ ಹೇಳಿದರು, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನರೇಶ್ ನಗುತ್ತಾ ಉತ್ತರಿಸಿದರು, ನಾನು ಯಾರನ್ನು ನನ್ನ ಜೀವನದ ಭಾಗವಾಗಿ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೇನೋ ಅವರು ನನಗೆ ಸಿಗಲಿಲ್ಲ. ಹಾಗಿದ್ದ ಮೇಲೆ ನನ್ನ ಕುಟುಂಬ ಮುಂದುವರಿಯುವುದು ಹೇಗೆ? ನರ್ಮದಾ ಅವರು ಆಶ್ಚರ್ಯದಿಂದ ನರೇಶ್ ಅವರ ಕಣ್ಣುಗಳನ್ನು ನೋಡಿದರು. ನರೇಶ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಟ್ಟರು. ಹೌದು ನರ್ಮದಾ, ನಿಮಗೆ ಮದುವೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಆದರೆ ನಾನು ಮದುವೆ ಮಾಡಿಕೊಳ್ಳಲಿಲ್ಲ.
ನರ್ಮದಾ ಅವರಿಗೆ ಬಿಕ್ಕಿ ಬಿಕ್ಕಿ ಅಳಬೇಕೆನಿಸಿತು. ಆದರೆ ನರೇಶ್ ಎದುರು ತಮ್ಮ ದೌರ್ಬಲ್ಯವನ್ನು ತೋರಿಸಿಕೊಳ್ಳಲು ಇಚ್ಛಿಸಲಿಲ್ಲ. ಅವರ ಮನಸ್ಸಿಗೆ ತುಂಬ ಬೇಸರವಾಯಿತು. ಅವರು ನಿಟ್ಟುಸಿರು ಬಿಟ್ಟು ಇದೇ ನಮ್ಮ ಅದೃಷ್ಟದಲ್ಲಿ ಬರೆದಿದ್ದು ಎಂದುಕೊಂಡರು. ಆ ದಿನದ ನಂತರ ಅವರು ದೇವಸ್ಥಾನದಲ್ಲಿ ಆಗಾಗ ಭೇಟಿಯಾಗುತ್ತಿದ್ದರು. ಫೋನ್ ನಂಬರ್ ಸಹ ತೆಗೆದುಕೊಂಡಿದ್ದರು. ಆಗಾಗ ಮಾತನಾಡಿಕೊಳ್ಳುತ್ತಿದ್ದರು. ನರ್ಮದಾ ಅವರ ಡೈರಿ ಪುಟಗಳಲ್ಲಿ ಹೊಸ ಅಧ್ಯಾಯ ಶುರುವಾಗಿತ್ತು. ಅವರ ಜೀವನದ ಪ್ರತಿ ಸುಖ ದುಃಖ ಬದಲಾವಣೆ ಎಲ್ಲವೂ ಡೈರಿಯ ತಾನೇ. ಒಂದು ಬಾರಿ ಒಂದು ವಾರವಾದರೂ ನರೇಶ್ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ನರ್ಮದಾ ಅವರಿಗೆ ಸ್ವಲ್ಪ ಚಿಂತೆ ಆಯಿತು. ಅವರು ಫೋನ್ ಮಾಡಿ ಕೇಳಿದಾಗ ನರೇಶ್ ಅವರಿಗೆ ಹುಷಾರಿಲ್ಲ ಎಂದು ತಿಳಿದಿತ್ತು. ನರ್ಮದಾ ಅವರು ಏನಾಯಿತು ಎಂದು ತಿಳಿದುಕೊಳ್ಳಲು ಅವರ ಮನೆಗೆ ಬಂದರು. ವರ್ಷಗಳ ಹಿಂದೆ ನರೇಶ್ ನರ್ಮದಾ ಅವರ ಹಣೆ ಮೇಲೆ ತಣ್ಣೀರಿನ ಪಟ್ಟಿ ಹಾಕಿ ಅವರ ಸೇವೆ ಮಾಡಿದ್ದರು. ಇಂದು ನರೇಶ್ ಜ್ವರದಿಂದ ಬಳಲುತ್ತಿದ್ದರು. ನರ್ಮದಾ ಅವರು ನರೇಶ್ನ ಸೇವೆ ಮಾಡಲು ನಿಂತರು. ಅವರಿಬ್ಬರ ನಡುವೆ ಇವತ್ತಿಗೂ ಹೇಳಿಕೊಳ್ಳಲಾಗದ ಪ್ರೀತಿ ಇತ್ತು. ಆದರೆ ಅವರು ಮರ್ಯಾದೆಗೆ ಅಂಜಿ, ಜನರಿಗೆ ಭಯಪಟ್ಟು ಮತ್ತು ಲೋಕದ ನಿಯಮಕ್ಕೆ ತಲೆಬಾಗಿ ಮನಸ್ಸಿನ ಮಾತನ್ನು ತಡೆ ಹಿಡಿದಿದ್ದರು. ನಂತರ ನರ್ಮದಾ ಅವರು ಅಲ್ಲಿಂದ ವಾಪಸ್ ಆಗುತ್ತಿದ್ದರು. ಆಗ ನರೇಶ್ ಕಣ್ಣಲ್ಲಿ ನೀರು ಬಂದಿತ್ತು. ಅವರು ದುರ್ಬಲ ಕ್ಷಣದಲ್ಲಿ ನರ್ಮದಾ ಅವರನ್ನು ತಡೆಯುತ್ತಾ ಕಂಪಿಸುವ ಧ್ವನಿಯಲ್ಲಿ ಹೇಳಿದರು, ನೋಡಿ ನರ್ಮದಾ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಕೆಲವು ವರ್ಷಗಳ ಹಿಂದೆ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಅವರ ಪರಿಸ್ಥಿತಿ ಹೇಗಿತ್ತೋ ಇಂದು ಹಾಗೇ ಇತ್ತು. ನರ್ಮದಾ ಅವರು ಕಾತುರದಿಂದ ಅವರ ಕಣ್ಣುಗಳನ್ನು ನೋಡುತ್ತಿದ್ದರು. ಅವರು ನಿಧಾನವಾಗಿ ಹಿಂಜರಿಯುತ್ತಾ ಹೇಳಿದರು, ನಾವು ಪೂರ್ತಿ ಜೀವನ ಹೀಗೆ ಕಳೆಯಬೇಕೇ? ವೃದ್ಧಾಪ್ಯದಲ್ಲಿ ನಾವು ಒಬ್ಬರಿಗೊಬ್ಬರು ಆಸರೆಯಾಗಲು ಸಾಧ್ಯವಿಲ್ಲವೇ? ನೀವು ನನ್ನನ್ನು ಸ್ವೀಕರಿಸಿ ಮದುವೆ ಮಾಡಿಕೊಳ್ಳುತ್ತೀರಾ? ನಾನು ಉಳಿದಿರೋ ಸಮಯವನ್ನು ನಿಮ್ಮ ಜೊತೆ ಕಳೆಯಲು ಇಷ್ಟಪಡುತ್ತೇನೆ. ನರೇಶ್ ಧೈರ್ಯ ಮಾಡಿ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿದ್ದನು. ನರ್ಮದಾ ಅವರ ಹೃದಯ ಕರಗಲು ಪ್ರಾರಂಭಿಸಿತು. ಆದರೆ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡು ಹೇಳಿದರು, ಏನು ಹೇಳುತ್ತಿದ್ದೀರಿ ನೀವು? ಈಗ ನಾನು 17 ವರ್ಷದ ಹುಡುಗಿಯಲ್ಲ, ನನಗೆ ವಯಸ್ಸಾಗಿದೆ. ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ ಎಂದು ಹೇಳಿ ಬಾಣದಂತೆ ಹೊರಟು ಹೋದರು. ನರೇಶ್ ಅವರ ಕಣ್ಣೀರಿನ 2 ಹನಿಗಳು ಅವರ ದಿಂಬಿನ ಮೇಲೆ ಬಿದ್ದವು. ಅಂದು ಅವರು ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದರು. ಇಂದು ಅವರ ಕೈ ಖಾಲಿಯಾಗಿತ್ತು. ಅಂದಿನಿಂದ ನರ್ಮದಾ ಅವರು ದೇವಸ್ಥಾನಕ್ಕೆ ಹೋಗುವುದನ್ನು ಬಿಟ್ಟು ಬಿಟ್ಟಿದ್ದರು ಮತ್ತು ನರೇಶ್ ಅವರ ಫೋನನ್ನು ಎತ್ತಿಕೊಳ್ಳುತ್ತಿರಲಿಲ್ಲ. ಇದರಿಂದ ಅವರು ತುಂಬ ದುಃಖಿತರಾಗಿದ್ದರು ಮತ್ತು ಮನಸ್ಸು ತುಂಬ ಚಂಚಲಗೊಂಡಿತ್ತು. ಅಶೋಕ್ ತಮ್ಮ ತಾಯಿಯ ಕಳೆಗುಂದಿದ ಚಿಂತಿತ ಮುಖವನ್ನು ಹಿಂದೆಂದೂ ನೋಡಿರಲಿಲ್ಲ. ಅವನಿಗೆ ತಮ್ಮ ತಾಯಿಯ ಮುಖ ಏಕೆ ಇಷ್ಟು ಸೊರಗಿದೆ ಎಂದು ಅರ್ಥವಾಗಲಿಲ್ಲ. ಅವರು ಈ ಹಿಂದೆ ಫ್ರೆಶ್ ಆಗಿ ಖುಷಿಯಾಗಿ ಕಾಣುತ್ತಿದ್ದರು. ಈಗ ತಟ್ಟನೆ ಏಕೆ ಅವರ ಮುಖ ಕಳಹೀನವಾಯಿತು ಎಂದು ಅಶೋಕ್ನಿಗೆ ಗೊತ್ತಾಗಲಿಲ್ಲ. ಒಂದು ದಿನ ರಜಾ ದಿನವಾಗಿತ್ತು. ನರ್ಮದಾ ಅವರು ಬಾತ್ರೂಮಿನಲ್ಲಿದ್ದರು. ಅವರ ಮೊಬೈಲ್ ಪದೇ ಪದೇ ರಿಂಗ್ ಆಗುತ್ತಿತ್ತು. ಅಶೋಕ್ ಮೊದಮೊದಲು ನಿರ್ಲಕ್ಷಿಸಿದನು. ಆದರೆ ಪದೇ ಪದೇ ಫೋನ್ ರಿಂಗ್ ಆಗುತ್ತಿದ್ದರಿಂದ ಯಾವುದೋ ಎಮರ್ಜೆನ್ಸಿ ಕಾಲ್ ಇರಬಹುದು ಎಂದು ನೋಡಿದನು. ಅದರಲ್ಲಿ ಒಂದು ಮೆಸೇಜ್ ಇತ್ತು. ಅದನ್ನು ನೋಡಿ ಅಶೋಕ್ ತುಂಬ ಆಶ್ಚರ್ಯಗೊಂಡನು. ಅದು ನರೇಶ್ ಅವರ ಮೆಸೇಜ್ ಆಗಿತ್ತು. ನರ್ಮದಾ, ನನಗೆ ಅನಿಸುತ್ತಿದೆ ನನ್ನ ಮಾತಿನಿಂದ ನಿಮಗೆ ತುಂಬ ನೋವಾಗಿದೆ. ನನ್ನನ್ನು ಕ್ಷಮಿಸು. ವೃದ್ಧಾಪ್ಯದಲ್ಲಿ ನಿನ್ನ ಜೊತೆ ಮದುವೆ ಬಗ್ಗೆ ಮಾತನಾಡಿರುವುದು ತಪ್ಪಾಗಿದೆ. ಇನ್ನು ಮುಂದೆ ನೀನು ನನ್ನ ಜೊತೆ ಮಾತನಾಡದಿದ್ದರೂ ಪರವಾಗಿಲ್ಲ. ಆದರೆ ನೀನು ನನ್ನನ್ನು ಕ್ಷಮಿಸಿದ್ದೀಯಾ ಇಲ್ಲವಾ ಎನ್ನುವುದನ್ನು ತಿಳಿಸು. ಈ ಮೆಸೇಜನ್ನು ಓದಿ ಅಶೋಕ್ ಮೂಕನಾದನು. ಅವನು ನಡುಗುವ ಕೈಯಿಂದ ಮೊಬೈಲ್ ನಂಬರನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡನು ಮತ್ತು ನರೇಶ್ ಅವರೊಂದಿಗೆ ಮಾತನಾಡಿ ವಿಷಯವನ್ನು ತಿಳಿದುಕೊಳ್ಳಲು ಯೋಚಿಸಿದನು. ನರೇಶ್ನನ್ನು ಭೇಟಿಯಾಗಿ ತುಂಬ ಕೇಳಿಕೊಂಡ ನಂತರ ಅವರು ಎಲ್ಲ ಸತ್ಯವನ್ನು ಹೇಳಿದರು. ಅಮ್ಮನ ತ್ಯಾಗವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅವನು ತಕ್ಷಣ ಮನೆಗೆ ಬಂದನು. ತಾಯಿಯ ಜೀವನವನ್ನು ಬದಲಾಯಿಸಬೇಕು ಎಂದು ಪಣ ತೊಟ್ಟನು. ನರ್ಮದಾ ಅವರು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದರು. ಅಶೋಕ್ ಮನೆಗೆ ಬರುತ್ತಿದ್ದಂತೆ ತಾಯಿಯ ಕಾಲ ಕೆಳಗೆ ಕುಳಿತುಕೊಂಡು ಅವರ ಮಡಿಲಲ್ಲಿ ತಲೆ ಹಾಕಿ ಅಳುತ್ತಿದ್ದನು. ನರ್ಮದಾ ಅವರಿಗೆ ಗಾಬರಿಯಾಯಿತು. ಇದ್ದಕ್ಕಿದ್ದಂತೆ ಮಗನಿಗೆ ಏನಾಗಿದೆ ಎಂದು ಅವರು ಕೇಳಿದರು. ಏಕೆ ಅಳುತ್ತಿರುವೆ? ಎಲ್ಲವೂ ಸರಿಯಾಗಿದೆ ತಾನೇ? ಅಶೋಕ್ ಅಳುವ ಧ್ವನಿಯಲ್ಲಿ ಹೇಳಿದರು. ಇಲ್ಲಮ್ಮ, ಎಲ್ಲವೂ ಸರಿಯಾಗಿಲ್ಲ. ನಾನು ಇಲ್ಲಿವರೆಗೆ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ತಿಳಿದಿದ್ದೆ. ನಾನು ಚೆನ್ನಾಗಿ ಸಂಪಾದಿಸುತ್ತಿದ್ದೇನೆ. ನಿನಗೆ ಎಲ್ಲ ರೀತಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೇನೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದೇನೆ. ಆದರೆ ನಿಮ್ಮ ಮನಸ್ಸಿನ ಒಂದು ಕೋಣೆ ಖಾಲಿ ಇದೆ ಎಂದು ನಾನು ತಿಳಿದುಕೊಳ್ಳಲಿಲ್ಲ. ನಾನು ಇಂದು ನರೇಶ್ ಅಂಕಲನ್ನು ಮೀಟ್ ಮಾಡಿದೆ. ಈ ಹೆಸರು ಕೇಳುತ್ತಿದ್ದಂತೆ ನರ್ಮದಾ ಅವರ ಮುಖ ಬಿಳಿಚಿಕೊಂಡಿತು. ಅವರು ಕಂಪಿಸುವ ಧ್ವನಿಯಲ್ಲಿ ಹೇಳಿದರು, ಮಗ, ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡ. ಅದು ಹೀಗೆ. ಅಶೋಕ್ ಹೇಳಿದ. ಅಮ್ಮ, ನೀನು ಏನು ಹೇಳುವ ಅವಶ್ಯಕತೆ ಇಲ್ಲ. ನರೇಶ್ ಅಂಕಲ್ ನನಗೆ ಎಲ್ಲವನ್ನೂ ಹೇಳಿದ್ದಾರೆ. ಅಮ್ಮ, ನೀವು ಅವರಿಂದ ಏಕೆ ದೂರ ಹೋಗುತ್ತಿದ್ದೀರಿ? ಜೀವನದಲ್ಲಿ ಎಲ್ಲರಿಗೂ ಈ ರೀತಿ ಅವಕಾಶ ಸಿಗುವುದಿಲ್ಲ. ನಿಮಗೆ 2ನೇ ಅವಕಾಶ ಸಿಗುತ್ತಿದೆ. ನೀವು ನರೇಶ್ ಅಂಕಲ್ನ ನಿಮ್ಮ ಜೀವನ ಸಂಗಾತಿಯಾಗಿ ಮಾಡಿಕೊಳ್ಳಿ. ಇದು ದೇವರ ಇಚ್ಛೆಯಾಗಿದೆ. ದೇವರ ಇಚ್ಛೆಗೆ ವಿರುದ್ಧವಾಗಿ ಹೋಗಬೇಡಿ. ನರ್ಮದಾ ಅವರ ಕಣ್ಣು ತುಂಬಿ ಬಂದಿತು. ಅವರು ದುಃಖಭರಿತ ಧ್ವನಿಯಲ್ಲಿ ಹೇಳಿದರು, ಮಗ, ಈ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡರೆ ಜನ ಏನೆಂದಾರು? ಇಲ್ಲ ಇಲ್ಲ, ನಾನು ಗಂಡನ ನಿಧನದ ನಂತರ ತುಂಬ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದೇನೆ. ಒಬ್ಬಳು ವಿಧವೆಯಾಗಿ ಈ ವಯಸ್ಸಿನಲ್ಲಿ ನಾನು ಇದನ್ನೆಲ್ಲ ಮಾಡಿ ಪಾಪ ಕಟ್ಟಿಕೊಳ್ಳಲಾರೆ ಎಂದು ತಡವರಿಸುತ್ತಾ ಹೇಳಿದಾಗ ಅಶೋಕ್ ಕರುಣೆಯಿಂದ ತಾಯಿಯ ಕಣ್ಣನ್ನು ನೋಡಿದನು. ಪ್ಲೀಸ್ ಅಮ್ಮ, ನೀವು ಈ ರೀತಿ ಮಾತನಾಡಬೇಡಿ.
ಪಾಪ ಪುಣ್ಯ ಇದೆಲ್ಲವೂ ನಾವೇ ಮಾಡಿಕೊಂಡಿದ್ದು. ಒಬ್ಬರ ಜೀವನದಲ್ಲಿ ನಗು ಮೂಡಿಸುವುದು ಪಾಪದ ಕೆಲಸವಲ್ಲ. ವೃದ್ಧಾಪ್ಯದಲ್ಲಿ ಜೀವನ ಸಂಗಾತಿ ಅವಶ್ಯಕತೆ ಹೆಚ್ಚಿರುತ್ತದೆ. ನರೇಶ್ ಅಂಕಲ್ ಕೂಡ ನೀವು ಖುಷಿಯಾಗಿರುವುದನ್ನು ನೋಡಲು ಇಷ್ಟಪಡುತ್ತಿದ್ದಾರೆ. ಈಗಾಗಲೇ ನೀವು ಒಂದು ಸಲ ಸಮಾಜದ ಕಟ್ಟುಪಾಡಿಗೆ ಹೆದರಿ ನಿಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿದ್ದೀರಾ. ಆದರೆ ಈಗ ಬೇಡಮ್ಮ. ಈಗ ಜಗತ್ತು ಬದಲಾಗಿದೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನೀವು ಸರಿಯಾಗಿದ್ದೀರಿ ಅನಿಸಿದರೆ ಸಾಕು. ಮಗನ ಮಾತು ಕೇಳಿ ನರ್ಮದಾ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ಅವರ ಹಿಂದಿನ ಜೀವನದ ನೆನಪುಗಳು ಚಲನಚಿತ್ರದಂತೆ ಕಣ್ಣ ಮುಂದೆ ಹಾದು ಹೋದವು. ಹೇಗೆ ತಂದೆ ತಾಯಿಗಳ ಮರ್ಯಾದೆಗಾಗಿ ಪ್ರೀತಿಯನ್ನು ತ್ಯಾಗ ಮಾಡಿದರು, ಗಂಡನಿಂದಾಗಿ ಮನೆಯನ್ನು ಬಿಟ್ಟು ಬಂದರು. ಅವರ ನಂತರದ ಜೀವನ ಮುಳ್ಳಿನ ಹಾಸಿಗೆಯಾಗಿತ್ತು. ಮದುವೆಯಾಗಿ 6 ತಿಂಗಳಲ್ಲೇ ಗಂಡ ತೀರಿ ಹೋದ ಮೇಲೆ ಗಂಡನ ಮನೆಯವರು ಅವರನ್ನು ಮನೆಯಿಂದ ಹೊರಹಾಕಿದರು. ತವರು ಮನೆಗೆ ಬಂದ ಮೇಲೆ ಪ್ರೆಗ್ನೆಂಟ್ ಎನ್ನುವುದು ಗೊತ್ತಾಯಿತು. ಅಲ್ಲಿ ಅಶೋಕ್ ಜನಿಸಿದನು. ಆನಂತರ ಅವರು ತಿರುಗಿ ನೋಡಲಿಲ್ಲ. ಮದುವೆಯ ನಂತರ ಅವರು ಆ ಸಂಬಂಧದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದರು. ಪೂರ್ತಿ ಜೀವನವನ್ನು ತಮ್ಮ ಮಗನ ಪಾಲನೆ ಪೋಷಣೆಯಲ್ಲಿ ತೊಡಗಿಸಿಕೊಳ್ಳಲು ನಿರ್ಣಯಿಸಿದರು. ಆದರೆ ಜೀವನದ ಈ ಸಮಯದಲ್ಲಿ ಹಳೆಯ ನೆನಪು ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ ಎಂದು ಅವರು ಅಂದುಕೊಂಡಿರಲಿಲ್ಲ. ಈಗ ಅವರಿಗೆ ನರೇಶ್ ಅವರನ್ನು ಮದುವೆ ಮಾಡಿಕೊಂಡು ಜೀವನ ಸುಖವಾಗಿಸಿಕೊಳ್ಳಬೇಕೇ ಅಥವಾ ಮುಂದಿನ ಜೀವನವನ್ನು ಹೀಗೆ ಕಳೆಯಬೇಕೆ ಅನ್ನೋದು ಅವರಿಗೆ ಅರ್ಥವಾಗಲಿಲ್ಲ. ಈ ವೃದ್ಧಾಪ್ಯದಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡು ನರೇಶ್ ಅವರನ್ನು ಮದುವೆ ಮಾಡಿಕೊಳ್ಳೋ ಧೈರ್ಯ ಅವರಿಗೆ ಇರಲಿಲ್ಲ. ಆದರೆ ಅಶೋಕ್ ಅವರ ಪರಿಶ್ರಮವನ್ನು ಹತ್ತಿರದಿಂದ ನೋಡಿದ್ದನು. ಅವನಿಗೆ ತಾಯಿಯ ಪ್ರೀತಿ, ಕಣ್ಣೀರು, ಒಂಟಿತನ ಚೆನ್ನಾಗಿ ಅರ್ಥವಾಗಿತ್ತು. ಅವನು ಎಲ್ಲ ರೀತಿಯಿಂದಲೂ ಪ್ರಯತ್ನಪಟ್ಟು ಅಮ್ಮನನ್ನು ಸಮಾಧಾನ ಮಾಡಿ ಮದುವೆಗೆ ಒಪ್ಪಿಸಿದನು ಮತ್ತು ದೇವಸ್ಥಾನದಲ್ಲಿ ಸರಳವಾಗಿ ಅವರಿಬ್ಬರ ಮದುವೆ ನಡೆಯಿತು. ಜೀವನದ ಸಂಧ್ಯಾಕಾಲದಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿರುತ್ತೇವೆ ಎಂಬ ಭರವಸೆಯನ್ನು ಪಡೆದುಕೊಂಡರು ಮತ್ತು ಮುಂಬರುವ ದಿನಗಳಲ್ಲಿ ಅವರಿಬ್ಬರು ಪ್ರೀತಿಯಿಂದ ಆತ್ಮೀಯ ಭಾವದಿಂದ ಸಂತೋಷವಾಗಿರುವುದು ಖಚಿತವಾಗಿತ್ತು. ಹೀಗೆ ಅವರು ಒಡೆದು ಹೋಗಿರುವ ಜೀವಗಳನ್ನು ಒಟ್ಟಾಗಿ ಸೇರಿಸಿ ಒಂದು ಪುಟ್ಟ ಸಂಸಾರವನ್ನು ಕಟ್ಟಿಕೊಂಡರು. ಅಶೋಕ್ನ ಪ್ರಯತ್ನದಿಂದ ಅವರ ಅಮ್ಮನ ಜೀವನದಲ್ಲಿ ಖುಷಿಯ ದಿನಗಳು ಬಂದಿತ್ತು. ಸ್ನೇಹಿತರೆ, ಜೀವನದಲ್ಲಿ ಎಂದಿಗೂ ನಿರಾಶರಾಗಬಾರದು. ದೇವರು ನಮ್ಮ ಬಗ್ಗೆ ಏನು ಯೋಚಿಸಿದ್ದಾನೆ ಎನ್ನುವುದು ನಮಗೆ ಗೊತ್ತಿರುವುದಿಲ್ಲ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರಬೇಕು. ಒಳ್ಳೆಯ ಪ್ರತಿಫಲವನ್ನು ದೇವರು ಕೊಟ್ಟೇ ಕೊಡುತ್ತಾನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.